ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ರಾಜು ಕಾಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ. ಸ್ಫೋಟಕ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಬಗ್ಗೆ ರಾಜು ಕಾಗೆ ಅವರು ಹೇಳಿದ್ದೇನು ಗೊತ್ತಾ? ಸಿದ್ದರಾಮಯ್ಯ ಅವರು ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದಾರೆ. ರಾಜಕೀಯದಲ್ಲಿ ಡಿಸ್ಟರ್ಬ್ ಆಗಿದ್ರೆ ಮನೆಯಲ್ಲಿರಬೇಕು. 2018ರಲ್ಲಿ ಇದ್ದ ಸಿದ್ದರಾಮಯ್ಯ ಅವರು ಈಗ ಇಲ್ಲ. ಸಿಎಂಗೆ ಫ್ಯಾಮಿಲಿಯ ಟೆನ್ಷನ್ ಇದೆಯಾ ಗೊತ್ತಿಲ್ಲ. ಸಂಚಲನ ಮೂಡಿಸಿದ ರಾಜು ಕಾಗೆ ಅವರ ಸ್ಫೋಟಕ ಹೇಳಿಕೆ. ಸಂಪೂರ್ಣ ಸಂದರ್ಶನ ಇವತ್ತು ಸಂಜೆ 6:56ಕ್ಕೆ. ಏನ್ ವ್ಯತ್ಯಾಸ ಇದೆ? 2017-18ರಲ್ಲಿದ್ದ ಸಿದ್ದರಾಮಯ್ಯನವರು, ಅದಕ್ಕೆ ಮುಂಚೆ ಇದ್ದ ಸಿದ್ದರಾಮಯ್ಯನವರು, ಈ ಬಾರಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರಿಗೆ ಏನ್ ವ್ಯತ್ಯಾಸ ಇದೆ? ಮೇಡಮ್, ನಾನು ಅವ್ರನ್ನು ಬಹಳ 25-30 ವರ್ಷದಿಂದ ಜೊತೆಗೆ ಬಂದವ್ರು. ನಾವೆಲ್ಲ ಜನತಾ ಪರ್ಯಾಡದವ್ರು. ಅವರು ಕಾಂಗ್ರೆಸ್ದವರಲ್ಲ, ನಾನು ಕಾಂಗ್ರೆಸ್ದವಲ್ಲ. ನಾನು ಫಸ್ಟ್ MLA ಆದದ್ದು ಜನತಾ ಪಕ್ಷದಿಂದ. ಅವರು ನಾವೆಲ್ಲ ಕೂಡಿ ಒಟ್ಟಿಗೆ ಕೆಲಸ ಮಾಡಿದವರು. ಹೆಗಡೆ ಅವ್ರ ಕೈ ತೆಳ ಕೆಲಸ ಮಾಡಿದವ್ರು ನಾವೆಲ್ಲ ಗೊತ್ತು. ಬಹಳ ಬ್ರಿಲಿಯಂಟ್, ಬಹಳ ಒಂದು ಇದು ನನಗೆ. ಅವ್ರ ಮನೆಯಾಗ ಹೋದಾಗ ನಾನು ಸ್ವಂತ ಊಟ ನೀಡಿದಾರೆ ಮೇಡಮ್. ಅವರು ಊಟಕ್ಕೆ ಅವ್ರು ಬಡಿಸಿದಾರೆ ನನಗೆ. ಅಂದ್ರೆ ಇಷ್ಟು ಪ್ರೀತಿ ನನ್ನ ಮೇಲೆ. ನಾನು ಜೂನಿಯರ್ ಭಾಳ ಅವಾಗ. ಆಮೇಲೆ ಬಹಳ ಅವ್ರು ನಮಗೆ ಎಲ್ಲಾಗೂ ಬಂದು ಹೆಗಲ ಮೇಲೆ ಕೈ ಹಾಕಿ ಇನ್ನೂ ಸಹಿತ ನನಗೆ ಆ ಪ್ರೀತಿ ವಿಶ್ವಾಸಕ್ಕೇನು ಕಡಿಮೆ ಇಲ್ಲ. ಆದ್ರೆ ಯಾಕೆ ಅವ್ರ ಮಾನಸಿಕ ಏನ್ ನೋವಾಗಿದೆನೋ, ಏನ್ ಮೆಂಟಲಿ ಏನಾಗಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇದೆಯೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ. ಈಗ ನಾವು ಹೋದ ಬಳಿಕ ಆ ಪ್ರೀತಿ ವಿಶ್ವಾಸ ತೋರ್ತಾ ಇಲ್ಲ. ಸ್ವಲ್ಪ ಯಾಕೋ ಡಿಸ್ಟರ್ಬನ್ ಆಗಿದೆ, ಏನೋ ಡಿಸ್ಟರ್ಬ್ ಆಗಿದೆ ಅಂತ ನಾವು ತಿಳ್ಕೊತೀವಿ. ನಮ್ಮ ಹತ್ರ ಏನು ಮಠಾಧೀಶರು ಅಷ್ಟ ಬರ್ತಾರ, ಕಳ್ತನ ಮಾಡಿದವರು ಬರೋರು, ದರೋಡೆಕೋರರು ಬರೋರು, ಎಲ್ಲರೂ ಬರೋರು. ಇದು ರಾಜಕೀಯ ವ್ಯವಸ್ಥೆಗಳು. ಅದಕ್ಕೆಲ್ಲ ನಾವು ಡಿಸ್ಟರ್ಬ್ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಈ ನನ್ನ ತಿರು ಸಾವಿರಾರು ಜನ ಬರ್ತಾರೆ ಡೈಲಿ. ಎಲ್ಲಾ ತರದ ಜನ ಬರ್ತಾರೆ ಮೇಡಮ್. ಅವ್ನು ಕಂಟ್ರೋಲ್ ಮಾಡಿ ಕಳಿಸುವಂತ ಕೆಪಾಸಿಟಿ ನಮ್ಮ ಹೊತ್ತಾಗಿದ್ರೆ ನಾವು ರಾಜಕೀಯದಲ್ಲಿ ಉಳಿಬೇಕು. ಇದಕ್ಕೆ ಆಗಲ್ಲ ಅಂದ್ರೆ ನಮ್ಮ ಕೆಲಸ ನಾವು ಮನೆಯಲ್ಲಿ ಇರ್ಬೋದಲ್ಲ, ಅದು ಡಿಸ್ಟರ್ಬ್ ಆಗಬಾರ್ದು ಅನ್ನೋಂಥದ್ದು ನನ್ನ ವಿನಂತಿಯನ್ನ ಅವ್ರಿಗೆ ಮಾಡ್ಕೋತೇನೆ. ಏನ್ ವ್ಯತ್ಯಾಸ ಇದೆ? 2017-18ರಲ್ಲಿದ್ದ ಸಿದ್ದರಾಮಯ್ಯನವರು, ಅದಕ್ಕೆ ಮುಂಚೆ ಇದ್ದ ಸಿದ್ದರಾಮಯ್ಯನವರು, ಈ ಬಾರಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರಿಗೆ ಏನ್ ವ್ಯತ್ಯಾಸ ಇದೆ? ಮೇಡಮ್, ನಾನು ಅವ್ರನ್ನು ಬಹಳ 25-30 ವರ್ಷದಿಂದ ಜೊತೆಗೆ ಬಂದವ್ರು. ನಾವೆಲ್ಲ ಜನತಾ ಪರ್ಯಾಡದವ್ರು. ಅವರು ಕಾಂಗ್ರೆಸ್ದವರಲ್ಲ, ನಾನು ಕಾಂಗ್ರೆಸ್ದವಲ್ಲ. ನಾನು ಫಸ್ಟ್ MLA ಆದದ್ದು ಜನತಾ ಪಕ್ಷದಿಂದ. ಅವರು ನಾವೆಲ್ಲ ಕೂಡಿ ಒಟ್ಟಿಗೆ ಕೆಲಸ ಮಾಡಿದವರು. ಹೆಗಡೆ ಅವ್ರ ಕೈ ತೆಳ ಕೆಲಸ ಮಾಡಿದವ್ರು ನಾವೆಲ್ಲ ಗೊತ್ತು. ಬಹಳ ಬ್ರಿಲಿಯಂಟ್, ಬಹಳ ಒಂದು ಇದು ನನಗೆ. ಅವ್ರ ಮನೆಯಾಗ ಹೋದಾಗ ನಾನು ಸ್ವಂತ ಊಟ ನೀಡಿದಾರೆ ಮೇಡಮ್. ಅವರು ಊಟಕ್ಕೆ ಅವ್ರು ಬಡಿಸಿದಾರೆ ನನಗೆ. ಅಂದ್ರೆ ಇಷ್ಟು ಪ್ರೀತಿ ನನ್ನ ಮೇಲೆ. ನಾನು ಜೂನಿಯರ್ ಭಾಳ ಅವಾಗ. ಆಮೇಲೆ ಬಹಳ ಅವ್ರು ನಮಗೆ ಎಲ್ಲಾಗೂ ಬಂದು ಹೆಗಲ ಮೇಲೆ ಕೈ ಹಾಕಿ ಇನ್ನೂ ಸಹಿತ ನನಗೆ ಆ ಪ್ರೀತಿ ವಿಶ್ವಾಸಕ್ಕೇನು ಕಡಿಮೆ ಇಲ್ಲ. ಆದ್ರೆ ಯಾಕೆ ಅವ್ರ ಮಾನಸಿಕ ಏನ್ ನೋವಾಗಿದೆನೋ, ಏನ್ ಮೆಂಟಲಿ ಏನಾಗಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇದೆಯೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ. ಈಗ ನಾವು ಹೋದ ಬಳಿಕ ಆ ಪ್ರೀತಿ ವಿಶ್ವಾಸ ತೋರ್ತಾ ಇಲ್ಲ. ಸ್ವಲ್ಪ ಯಾಕೋ ಡಿಸ್ಟರ್ಬನ್ ಆಗಿದೆ, ಏನೋ ಡಿಸ್ಟರ್ಬ್ ಆಗಿದೆ ಅಂತ ನಾವು ತಿಳ್ಕೊತೀವಿ. ನಮ್ಮ ಹತ್ರ ಏನು ಮಠಾಧೀಶರು ಅಷ್ಟ ಬರ್ತಾರ, ಕಳ್ತನ ಮಾಡಿದವರು ಬರೋರು, ದರೋಡೆಕೋರರು ಬರೋರು, ಎಲ್ಲರೂ ಬರೋರು. ಇದು ರಾಜಕೀಯ ವ್ಯವಸ್ಥೆಗಳು. ಅದಕ್ಕೆಲ್ಲ ನಾವು ಡಿಸ್ಟರ್ಬ್ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಈ ನನ್ನ ತಿರು ಸಾವಿರಾರು ಜನ ಬರ್ತಾರೆ ಡೈಲಿ. ಎಲ್ಲಾ ತರದ ಜನ ಬರ್ತಾರೆ ಮೇಡಮ್. ಅವ್ನು ಕಂಟ್ರೋಲ್ ಮಾಡಿ ಕಳಿಸುವಂತ ಕೆಪಾಸಿಟಿ ನಮ್ಮ ಹೊತ್ತಾಗಿದ್ರೆ ನಾವು ರಾಜಕೀಯದಲ್ಲಿ ಉಳಿಬೇಕು. ಇದಕ್ಕೆ ಆಗಲ್ಲ ಅಂದ್ರೆ ನಮ್ಮ ಕೆಲಸ ನಾವು ಮನೆಯಲ್ಲಿ ಇರ್ಬೋದಲ್ಲ, ಅದು ಡಿಸ್ಟರ್ಬ್ ಆಗಬಾರ್ದು ಅನ್ನೋಂಥದ್ದು ನನ್ನ ವಿನಂತಿಯನ್ನ ಅವ್ರಿಗೆ ಮಾಡ್ಕೋತೇನೆ. ನೋಡಿ, ರಾಜು ಕಾಗೆ ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ರಾಜು ಕಾಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ. ಸ್ಫೋಟಕ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಬಗ್ಗೆ ರಾಜು ಕಾಗೆ ಅವರು ಹೇಳಿದ್ದೇನು ಗೊತ್ತಾ? ಸಿದ್ದರಾಮಯ್ಯ ಅವರು ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದಾರೆ. ರಾಜಕೀಯದಲ್ಲಿ ಡಿಸ್ಟರ್ಬ್ ಆಗಿದ್ರೆ ಮನೆಯಲ್ಲಿರಬೇಕು. 2018ರಲ್ಲಿ ಇದ್ದ ಸಿದ್ದರಾಮಯ್ಯ ಅವರು ಈಗ ಇಲ್ಲ. ಸಿಎಂಗೆ ಫ್ಯಾಮಿಲಿಯ ಟೆನ್ಷನ್ ಇದೆಯಾ ಗೊತ್ತಿಲ್ಲ. ಸಂಚಲನ ಮೂಡಿಸಿದ ರಾಜು ಕಾಗೆ ಅವರ ಸ್ಫೋಟಕ ಹೇಳಿಕೆ. ಸಂಪೂರ್ಣ ಸಂದರ್ಶನ ಇವತ್ತು ಸಂಜೆ 6:56ಕ್ಕೆ. ಏನ್ ವ್ಯತ್ಯಾಸ ಇದೆ? 2017-18ರಲ್ಲಿದ್ದ ಸಿದ್ದರಾಮಯ್ಯನವರು, ಅದಕ್ಕೆ ಮುಂಚೆ ಇದ್ದ ಸಿದ್ದರಾಮಯ್ಯನವರು, ಈ ಬಾರಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರಿಗೆ ಏನ್ ವ್ಯತ್ಯಾಸ ಇದೆ? ಮೇಡಮ್, ನಾನು ಅವ್ರನ್ನು ಬಹಳ 25-30 ವರ್ಷದಿಂದ ಜೊತೆಗೆ ಬಂದವ್ರು. ನಾವೆಲ್ಲ ಜನತಾ ಪರ್ಯಾಡದವ್ರು. ಅವರು ಕಾಂಗ್ರೆಸ್ದವರಲ್ಲ, ನಾನು ಕಾಂಗ್ರೆಸ್ದವಲ್ಲ. ನಾನು ಫಸ್ಟ್ MLA ಆದದ್ದು ಜನತಾ ಪಕ್ಷದಿಂದ. ಅವರು ನಾವೆಲ್ಲ ಕೂಡಿ ಒಟ್ಟಿಗೆ ಕೆಲಸ ಮಾಡಿದವರು. ಹೆಗಡೆ ಅವ್ರ ಕೈ ತೆಳ ಕೆಲಸ ಮಾಡಿದವ್ರು ನಾವೆಲ್ಲ ಗೊತ್ತು. ಬಹಳ ಬ್ರಿಲಿಯಂಟ್, ಬಹಳ ಒಂದು ಇದು ನನಗೆ. ಅವ್ರ ಮನೆಯಾಗ ಹೋದಾಗ ನಾನು ಸ್ವಂತ ಊಟ ನೀಡಿದಾರೆ ಮೇಡಮ್. ಅವರು ಊಟಕ್ಕೆ ಅವ್ರು ಬಡಿಸಿದಾರೆ ನನಗೆ. ಅಂದ್ರೆ ಇಷ್ಟು ಪ್ರೀತಿ ನನ್ನ ಮೇಲೆ. ನಾನು ಜೂನಿಯರ್ ಭಾಳ ಅವಾಗ. ಆಮೇಲೆ ಬಹಳ ಅವ್ರು ನಮಗೆ ಎಲ್ಲಾಗೂ ಬಂದು ಹೆಗಲ ಮೇಲೆ ಕೈ ಹಾಕಿ ಇನ್ನೂ ಸಹಿತ ನನಗೆ ಆ ಪ್ರೀತಿ ವಿಶ್ವಾಸಕ್ಕೇನು ಕಡಿಮೆ ಇಲ್ಲ.
ಆದ್ರೆ ಯಾಕೆ ಅವ್ರ ಮಾನಸಿಕ ಏನ್ ನೋವಾಗಿದೆನೋ ಏನ್ ಮೆಂಟಲಿ ಏನಾಗಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇದೆಯೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ. ಈಗ ನಾವು ಹೋದ ಬಳಿಕ ಆ ಪ್ರೀತಿ ವಿಶ್ವಾಸ ತೋರ್ತಾ ಇಲ್ಲ. ಸ್ವಲ್ಪ ಯಾಕೋ ಡಿಸ್ಟರ್ಬನ್ ಆಗಿದೆ, ಏನೋ ಡಿಸ್ಟರ್ಬ್ ಆಗಿದೆ ಅಂತ ನಾವು ತಿಳ್ಕೊತೀವಿ. ನಮ್ಮ ಹತ್ರ ಏನು ಮಠಾಧೀಶರು ಅಟ್ಟ ಬರ್ತಾರ, ಕಳ್ತನ ಮಾಡಿದವರು ಬರೋರು, ದರೋಡೆಕೋರರು ಬರೋರು, ಎಲ್ಲರೂ ಬರೋರು. ಇದು ರಾಜಕೀಯ ವ್ಯವಸ್ಥೆಗಳು. ಅದಕ್ಕೆಲ್ಲ ನಾವು ಡಿಸ್ಟರ್ಬ್ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಈ ನನ್ನ ತಿರು ಸಾವಿರಾರು ಜನ ಬರ್ತಾರೆ, ಡೈಲಿ ಎಲ್ಲಾ ತರದ ಜನ ಬರ್ತಾರೆ ಮೇಡಮ್. ಅವ್ನ ಕಂಟ್ರೋಲ್ ಮಾಡಿ ಕಳಿಸುವಂತ ಕೆಪಾಸಿಟಿ ನಾವು ಅತ್ತಾಗಿದ್ರೆ ನಾವು ರಾಜಕೀಯದಲ್ಲಿ ಉಳಿಬೇಕು. ಇದಕ್ಕೆ ಆಗಲ್ಲ ಅಂದ್ರೆ ನಮ್ಮ ಕೆಲಸ ನಾವು ಮನೆಯಲ್ಲಿ ಇರ್ಬೋದಲ್ಲ, ಅದು ಡಿಸ್ಟರ್ಬ್ ಆಗಬಾರ್ದು ಅನ್ನೋಂಥದ್ದು ನನ್ನ ವಿನಂತಿಯನ್ನ ಅವ್ರಿಗೆ ಮಾಡ್ಕೋತೇನೆ. ಏನ್ ವ್ಯತ್ಯಾಸ ಇದೆ 2017-18 ಸಿದ್ದರಾಮಯ್ಯನವರು, ಅದಕ್ಕೆ ಮುಂಚೆ ಇದ್ದ ಸಿದ್ದರಾಮಯ್ಯನವರು, ಈ ಬಾರಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರಿಗೆ ಏನ್ ವ್ಯತ್ಯಾಸ ಇದೆ? ಮೇಡಮ್, ನಾನು ಅವ್ರನ್ನು ಬಹಳ 25-30 ವರ್ಷದಿಂದ ಜೊತೆಗೆ ಬಂದವ್ರು. ನಾವೆಲ್ಲ ಜನತಾ ಪರ್ಯಾಡದವ್ರು. ಅವರು ಕಾಂಗ್ರೆಸ್ದವರಲ್ಲ, ನಾನು ಕಾಂಗ್ರೆಸ್ನವಲ್ಲ. ನಾನು ಫಸ್ಟ್ MLA ಆದದ್ದು ಜನತಾ ಪಕ್ಷದಿಂದ. ಅವರು ನಾವೆಲ್ಲ ಕೂಡಿ ಬಟ್ಟಿ ಕೆಲಸ ಮಾಡಿದವರು, ಹೆಗಡೆ ಅವ್ರ ಕೈ ತೆಳ ಕೆಲಸ ಮಾಡಿದವ್ರು ನಾವೆಲ್ಲ ಗೊತ್ತು. ಬಹಳ ಬ್ರಿಲಿಯಂಟ್, ಬಹಳ ಒಂದು ಇದು ನನಗೆ. ಅವ್ರ ಮನೆಯಾಗ ಹೋದಾಗ ನಾನು ಸ್ವಂತ ಊಟ ನೀಡಿದಾರ ಮೇಡಮ್. ಅವ್ರು ಊಟಕ್ಕೆ ಅವ್ರು ಬಡಿಸಿದಾರೆ ನನಗೆ. ಅಂದ್ರೆ ಇಷ್ಟು ಪ್ರೀತಿ ನನ್ನ ಮ್ಯಾಗ. ನಾನು ಜೂನಿಯರ್ ಭಾಳ ಅವಾಗ. ಆಮೇಲೆ ಬಹಳ ಅವ್ರು ನಮಗೆ ಎಲ್ಲಾಗೂ ಬಂದು ಹೆಗಲ ಮೇಲೆ ಕೈ ಹಾಕಿ ಇನ್ನೂ ಸಹಿತ ನನಗೆ ಆ ಪ್ರೀತಿ ವಿಶ್ವಾಸಕ್ಕೇನು ಕಡಿಮೆ ಇಲ್ಲ. ಆದ್ರೆ ಯಾಕೆ ಅವ್ರ ಮಾನಸಿಕ ಏನ್ ನೋವಾಗಿದೆನೋ ಏನ್ ಮೆಂಟಲಿ ಏನಾಗಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇದೆಯೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ. ಈಗ ನಾವು ಹೋದ ಬಳಿಕ ಆ ಪ್ರೀತಿ ವಿಶ್ವಾಸ ತೋರ್ತಾ ಇಲ್ಲ. ಸ್ವಲ್ಪ ಯಾಕೋ ಡಿಸ್ಟರ್ಬನ್ ಆಗಿದೆ, ಏನೋ ಡಿಸ್ಟರ್ಬ್ ಆಗಿದೆ ಅಂತ ನಾವು ತಿಳ್ಕೊತೀವಿ. ನಮ್ಮ ಹತ್ರ ಏನು ಮಠಾಧೀಶರು ಅಟ್ಟ ಬರ್ತಾರ, ಕಳ್ತನ ಮಾಡಿದವರು ಬರೋರು, ದರೋಡೆಕೋರರು ಬರೋರು, ಎಲ್ಲರೂ ಬರೋರು. ಇದು ರಾಜಕೀಯ ವ್ಯವಸ್ಥೆಗಳು. ಅದಕ್ಕೆಲ್ಲ ನಾವು ಡಿಸ್ಟರ್ಬ್ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಈ ನನ್ನ ತಿರು ಸಾವಿರಾರು ಜನ ಬರ್ತಾರೆ, ಡೈಲಿ ಎಲ್ಲಾ ತರದ ಜನ ಬರ್ತಾರೆ ಮೇಡಮ್. ಅವ್ನ ಕಂಟ್ರೋಲ್ ಮಾಡಿ ಕಳಿಸುವಂತ ಕೆಪಾಸಿಟಿ ನಾವು ಅತ್ತಾಗಿದ್ರೆ ನಾವು ರಾಜಕೀಯದಲ್ಲಿ ಉಳಿಬೇಕು. ಇದಕ್ಕೆ ಆಗಲ್ಲ ಅಂದ್ರೆ ನಮ್ಮ ಕೆಲಸ ನಾವು ಮನೆಯಲ್ಲಿ ಇರ್ಬೋದಲ್ಲ, ಅದು ಡಿಸ್ಟರ್ಬ್ ಆಗಬಾರ್ದು ಅನ್ನೋಂಥದ್ದು ನನ್ನ ವಿನಂತಿಯನ್ನ ಅವ್ರಿಗೆ ಮಾಡ್ಕೋತೇನೆ. ನೋಡಿ, ರಾಜು ಕಾಂಗ್ ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ರಾಜು ಕಾಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ. ಸ್ಫೋಟಕ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಬಗ್ಗೆ ರಾಜು ಕಾಗೆ ಅವರು ಹೇಳಿದ್ದೇನು ಗೊತ್ತಾ? ಸಿದ್ದರಾಮಯ್ಯ ಅವರು ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದಾರೆ. ರಾಜಕೀಯದಲ್ಲಿ ಡಿಸ್ಟರ್ಬ್ ಆಗಿದ್ರೆ ಮನೆಯಲ್ಲಿರಬೇಕು. 2018ರಲ್ಲಿ ಇದ್ದ ಸಿದ್ದರಾಮಯ್ಯ ಅವರು ಈಗ ಇಲ್ಲ. ಸಿಎಂಗೆ ಫ್ಯಾಮಿಲಿಯ ಟೆನ್ಷನ್ ಇದೆಯಾ ಗೊತ್ತಿಲ್ಲ. ಸಂಚಲನ ಮೂಡಿಸಿದ ರಾಜು ಕಾಗೆ ಅವರ ಸ್ಫೋಟಕ ಹೇಳಿಕೆ. ಸಂಪೂರ್ಣ ಸಂದರ್ಶನ ಇವತ್ತು ಸಂಜೆ 6:56ಕ್ಕೆ. ಏನ್ ವ್ಯತ್ಯಾಸ ಇದೆ 2017-18 ಇದ್ದ ಸಿದ್ದರಾಮಯ್ಯನವರು, ಅದಕ್ಕೆ ಮುಂಚೆ ಇದ್ದ ಸಿದ್ದರಾಮಯ್ಯನವರು, ಈ ಬಾರಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರಿಗೆ ಏನ್ ವ್ಯತ್ಯಾಸ ಇದೆ? ಮೇಡಮ್, ನಾನು ಅವ್ರನ್ನು ಬಹಳ 25-30 ವರ್ಷದಿಂದ ಜೊತೆಗೆ ಬಂದವ್ರು. ನಾವೆಲ್ಲ ಜನತಾ ಪರ್ಯಾಡದವ್ರು. ಅವರು ಕಾಂಗ್ರೆಸ್ದವರಲ್ಲ, ನಾನು ಕಾಂಗ್ರೆಸ್ನವಲ್ಲ. ನಾನು ಫಸ್ಟ್ MLA ಆದದ್ದು ಜನತಾ ಪಕ್ಷದಿಂದ. ಅವರು ನಾವೆಲ್ಲ ಕೂಡಿ ಬಟ್ಟಿ ಕೆಲಸ ಮಾಡಿದವರು, ಹೆಗಡೆ ಅವ್ರ ಕೈ ತೆಳ ಕೆಲಸ ಮಾಡಿದವ್ರು ನಾವೆಲ್ಲ ಗೊತ್ತು. ಬಹಳ ಬ್ರಿಲಿಯಂಟ್, ಬಹಳ ಒಂದು ಇದು ನನಗೆ. ಅವ್ರ ಮನೆಯಾಗ ಹೋದಾಗ ನಾನು ಸ್ವಂತ ಊಟ ನೀಡಿದಾರ ಮೇಡಮ್. ಅವ್ರು ಊಟಕ್ಕೆ ಅವ್ರು ಬಡಿಸಿದಾರೆ ನನಗೆ. ಅಂದ್ರೆ ಇಷ್ಟು ಪ್ರೀತಿ ನನ್ನ ಮ್ಯಾಗ. ನಾನು ಜೂನಿಯರ್ ಭಾಳ ಅವಾಗ. ಆಮೇಲೆ ಬಹಳ ಅವ್ರು ನಮಗೆ ಎಲ್ಲಾಗೂ ಬಂದು ಹೆಗಲ ಮೇಲೆ ಕೈ ಹಾಕಿ ಇನ್ನೂ ಸಹಿತ ನನಗೆ ಆ ಪ್ರೀತಿ ವಿಶ್ವಾಸಕ್ಕೇನು ಕಡಿಮೆ ಇಲ್ಲ. ಆದ್ರೆ ಯಾಕೆ ಅವ್ರ ಮಾನಸಿಕ ಏನ್ ನೋವಾಗಿದೆನೋ ಏನ್ ಮೆಂಟಲಿ ಏನಾಗಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇದೆಯೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ. ಈಗ ನಾವು ಹೋದ ಬಳಿಕ ಆ ಪ್ರೀತಿ ವಿಶ್ವಾಸ ತೋರ್ತಾ ಇಲ್ಲ. ಸ್ವಲ್ಪ ಯಾಕೋ ಡಿಸ್ಟರ್ಬನ್ ಆಗಿದೆ, ಏನೋ ಡಿಸ್ಟರ್ಬ್ ಆಗಿದೆ ಅಂತ ನಾವು ತಿಳ್ಕೊತೀವಿ. ನಮ್ಮ ಹತ್ರ ಏನು ಮಠಾಧೀಶರು ಅಟ್ಟ ಬರ್ತಾರ, ಕಳ್ತನ ಮಾಡಿದವರು ಬರೋರು, ದರೋಡೆಕೋರರು ಬರೋರು, ಎಲ್ಲರೂ ಬರೋರು. ಇದು ರಾಜಕೀಯ ವ್ಯವಸ್ಥೆಗಳು. ಅದಕ್ಕೆಲ್ಲ ನಾವು ಡಿಸ್ಟರ್ಬ್ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಈ ನನ್ನ ತಿರು ಸಾವಿರಾರು ಜನ ಬರ್ತಾರೆ, ಡೈಲಿ ಎಲ್ಲಾ ತರದ ಜನ ಬರ್ತಾರೆ ಮೇಡಮ್. ಅವ್ನ ಕಂಟ್ರೋಲ್ ಮಾಡಿ ಕಳಿಸುವಂತ ಕೆಪಾಸಿಟಿ ನಾವು ಅತ್ತಾಗಿದ್ರೆ ನಾವು ರಾಜಕೀಯದಲ್ಲಿ ಉಳಿಬೇಕು. ಇದಕ್ಕೆ ಆಗಲ್ಲ ಅಂದ್ರೆ ನಮ್ಮ ಕೆಲಸ ನಾವು ಮನೆಯಲ್ಲಿ ಇರ್ಬೋದಲ್ಲ, ಅದು ಡಿಸ್ಟರ್ಬ್ ಆಗಬಾರ್ದು ಅನ್ನೋಂಥದ್ದು ನನ್ನ ವಿನಂತಿಯನ್ನ ಅವ್ರಿಗೆ ಮಾಡ್ಕೋತೇನೆ. ಏನ್ ವ್ಯತ್ಯಾಸ ಇದೆ 2017-18 ಇದ್ದ ಸಿದ್ದರಾಮಯ್ಯನವರು, ಅದಕ್ಕೆ ಮುಂಚೆ ಇದ್ದ ಸಿದ್ದರಾಮಯ್ಯನವರು, ಈ ಬಾರಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರಿಗೆ ಏನ್ ವ್ಯತ್ಯಾಸ ಇದೆ? ಮೇಡಮ್, ನಾನು ಅವ್ರನ್ನು ಬಹಳ 25-30 ವರ್ಷದಿಂದ ಜೊತೆಗೆ ಬಂದವ್ರು. ನಾವೆಲ್ಲ ಜನತಾ ಪರ್ಯಾಡದವ್ರು. ಅವರು ಕಾಂಗ್ರೆಸ್ದವರಲ್ಲ, ನಾನು ಕಾಂಗ್ರೆಸ್ನವಲ್ಲ. ನಾನು ಫಸ್ಟ್ MLA ಆದದ್ದು ಜನತಾ ಪಕ್ಷದಿಂದ. ಅವರು ನಾವೆಲ್ಲ ಕೂಡಿ ಬಟ್ಟಿ ಕೆಲಸ ಮಾಡಿದವರು, ಹೆಗಡೆ ಅವ್ರ ಕೈ ತೆಳ ಕೆಲಸ ಮಾಡಿದವ್ರು ನಾವೆಲ್ಲ ಗೊತ್ತು. ಬಹಳ ಬ್ರಿಲಿಯಂಟ್, ಬಹಳ ಒಂದು ಇದು ನನಗೆ. ಅವ್ರ ಮನೆಯಾಗ ಹೋದಾಗ ನಾನು ಸ್ವಂತ ಊಟ ನೀಡಿದಾರ ಮೇಡಮ್. ಅವ್ರು ಊಟಕ್ಕೆ ಅವ್ರು ಬಡಿಸಿದಾರೆ ನನಗೆ. ಅಂದ್ರೆ ಇಷ್ಟು ಪ್ರೀತಿ ನನ್ನ ಮ್ಯಾಗ. ನಾನು ಜೂನಿಯರ್ ಭಾಳ ಅವಾಗ.
ಆಮೇಲೆ ಬಹಳ ಅವ್ರು ನಮಗೆ ಎಲ್ಲಾಗೂ ಬಂದು ಹೆಗಲ ಮೇಲೆ ಕೈ ಹಾಕಿ ಇನ್ನೂ ಸಹಿತ ನನಗೆ ಆ ಪ್ರೀತಿ ವಿಶ್ವಾಸಕ್ಕೇನು ಕಡಿಮೆ ಇಲ್ಲ. ಆದ್ರೆ ಯಾಕೆ ಅವ್ರ ಮಾನಸಿಕ ಏನ್ ನೋವಾಗಿದೆನೋ ಏನ್ ಮೆಂಟಲಿ ಏನಾಗಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇದೆಯೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ. ಈಗ ನಾವು ಹೋದ ಬಳಿಕ ಆ ಪ್ರೀತಿ ವಿಶ್ವಾಸ ತೋರ್ತಾ ಇಲ್ಲ. ಸ್ವಲ್ಪ ಯಾಕೋ ಡಿಸ್ಟರ್ಬನ್ ಆಗಿದೆ, ಏನೋ ಡಿಸ್ಟರ್ಬ್ ಆಗಿದೆ ಅಂತ ನಾವು ತಿಳ್ಕೊತೀವಿ. ನಮ್ಮ ಹತ್ರ ಏನು ಮಠಾಧೀಶರು ಅಷ್ಟ ಬರ್ತಾರ, ಕಳ್ತನ ಮಾಡಿದವ್ರು ಬರೋರು, ದರೋಡೆಕೋರರು ಬರೋರು, ಎಲ್ಲರೂ ಬರೋರು.